प्रभुपाद की जय, राधा कृष्ण चंद्र की जय, कृष्ण बलराम की जय, निताय गौरंग की जय, श्रीनिवास गोविंद की जय, प्रहलाद नरसिंहदेव की जय, शील प्रभुपाद की जय, समवेद भक्त वृंद की जय. ಓಕೆ, ಸೊ ಲಾಸ್ಟ್ ಟೈಮು ನಾವು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ. ಸೊ ಇವಾಗ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ, ಸೊ ಪೇಜ್ ನಂಬರ್ 16. ಸೊ ನಿಕ್ಸಿನ್ ಅವರು ಕೇಳ್ತಾ ಇದ್ದಾರೆ ಪ್ರಶ್ನೆ, ಮಹಿಳಾ ವಿಮೋಚನೆಯ ಬಗ್ಗೆ ನಿಮ್ಮ ಭಾವನೆಗಳೇನು? ಸೊ ಇವರು ನಿಕ್ಸಿನ್ ಅವರು ಪ್ರಭುಪಾದರನ್ನು ಕೇಳ್ತಾ ಇದ್ದಾರೆ. ಸೊ ಮಹಿಳೆಯ ವಿಮೋಚನೆಯ ಬಗ್ಗೆ ಅವರ ಭಾವನೆ ಅಂದ್ರೆ ಪ್ರಭುಪಾದರ ಭಾವನೆ ಏನು ಅಂತ. ಸೊ ಪ್ರಭುಪಾದರು ಉತ್ತರ ಕೊಡ್ತಾ ಇದ್ದಾರೆ, ಮಹಿಳೆಯರಿಗೆ ಸಮಾನ ಹಕ್ಕುಗಳು ಎಂದು ಪುರುಷರು ಸ್ತ್ರೀಯರನ್ನು ವಂಚಿಸುತ್ತಿದ್ದಾರಲ್ಲದೆ ಬೇರೆಯಲ್ಲ. ಉದಾಹರಣೆಗೆ, ಒಬ್ಬ ಪುರುಷ ಮತ್ತು ಒಬ್ಬಳು ಮಹಿಳೆ ಭೇಟಿಯಾಗುತ್ತಾರೆ ಎಂದುಕೊಳ್ಳೋಣ. ಅವರು ಪ್ರೇಮಿಗಳಾಗುತ್ತಾರೆ, ದೈಹಿಕ ಸಂಪರ್ಕವನ್ನು ಹೊಂದುತ್ತಾರೆ. ಮಹಿಳೆ ಗರ್ಭಿಣಿಯಾಗುತ್ತಾಳೆ, ಪುರುಷ ದೂರವಾಗುತ್ತಾನೆ. ಆ ಮಹಿಳೆ ಮಗುವಿನ ಆರೈಕೆಯ ಹೊಣೆ ಹೊರಬೇಕಾಗುತ್ತದೆ. ಸರ್ಕಾರದ ಭಿಕ್ಷೆಯನ್ನು ಯಾಚಿಸುತ್ತಾಳೆ. ಇಲ್ಲದಿದ್ದರೆ ಮಗು ಹುಟ್ಟುವ ಮೊದಲೇ ಗರ್ಭಪಾತ ಮಾಡಿಕೊಂಡು ಅದನ್ನು ಕೊಲ್ಲುತ್ತಾಳೆ. ಇದೇ ಮಹಿಳಾ ಸ್ವಾತಂತ್ರ್ಯ. ಭಾರತದಲ್ಲಿ ಮಹಿಳೆಯು ದಟ್ಟ ದರಿದ್ರಳಾಗಿದ್ದರೂ ಪತಿಯ ಆಶ್ರಯದಲ್ಲಿ ಇರುತ್ತಾಳೆ. ಅವನು ಅವಳ ಜವಾಬ್ದಾರಿಯನ್ನು ಹೊಂದಿರುತ್ತಾನೆ. ಅವಳು ಗರ್ಭಿಣಿಯಾದಾಗ ತನ್ನ ಮಗುವನ್ನು ಕೊಲ್ಲಬೇಕಾಗಿಲ್ಲ ಅಥವಾ ಭಿಕ್ಷೆ ಎತ್ತಿ ಅವನನ್ನು ಪೋಷಿಸಬೇಕಾಗಿಲ್ಲ. ಹಾಗಾದರೆ ನಿಜವಾದ ಸ್ವಾತಂತ್ರ್ಯ ಯಾವುದು? ಪತಿಯ ಆಶ್ರಯದಲ್ಲಿರುವುದೋ ಅಥವಾ ಪ್ರತಿಯೊಬ್ಬರ ಉಪಭೋಗದ ವಸ್ತುವಾಗುವುದೋ? ಇದು ಪ್ರಭುಪಾದರು ಹೇಳ್ತಾ ಇರೋದು. ಸೊ ಅವರು ಕೇಳ್ತಾ ಇದ್ದಾರೆ, ಪ್ರಭುಪಾದರು ಭಾರತೀಯರಿಗೆ ಮತ್ತು ವಿದೇಶದಲ್ಲಿ ನಡೆಯುವತಕ್ಕಂತಹ ವಿಷಯ ಬಗ್ಗೆ, ಮಹಿಳೆಯರ ಬಗ್ಗೆ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಇರುವ ಮಹಿಳೆಯರಿಗೆ ಇಲ್ಲಿರುವ ಮಹಿಳೆಯರಿಗೆ ಏನು ವ್ಯತ್ಯಾಸ, ಭಾರತದಲ್ಲಿ ಯಾವ ತರ ಇರುತ್ತೆ, ಅಲ್ಲಿ ಯಾವ ತರ ಇರುತ್ತೆ ಅಂತ ಪ್ರಭುಪಾದರು ಇಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಸೊ ಅದಕ್ಕೆ ಅವರು ಪ್ರಭುಪಾದರು ಭಾರತದಲ್ಲಿ ಈ ತರ ಇದೆ, ಆದ್ರೆ ನಿಮ್ಮ ದೇಶದಲ್ಲಿ ಅವ್ರು ಯಾರು ನಿಕ್ಸನ್ ಅವ್ರಿಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ದೇಶಗಳಲ್ಲಿ ಇದು ನಡೀತಾ ಇರೋ ವಿಷಯ, ಘಟನೆ. ಅದಕ್ಕೆ ಪ್ರಭುಪಾದರು ಅಮೆರಿಕಕ್ಕೆ ಹೋಗುವಾಗ ಇದೆಲ್ಲ ನೋಡಿದ್ದಾರೆ ಪ್ರಭುಪಾದರು. ಸೊ ಪ್ರಭುಪಾದರಿಗೆ ಗೊತ್ತು. ಸೊ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಪಾಶ್ಚಾತ್ಯ ದೇಶಗಳಲ್ಲಿ ಈ ತರ ನಡೀತಾ ಇದೆ. ಸೊ ಆಮೇಲೆ ನಮ್ಮ ಭಾರತ ಭೂಮಿದಲ್ಲಿ ಈ ತರ ಇದೆ. ಅವನು ಎಷ್ಟೇ ದರಿದ್ರನಾದರೂ ಸೊ ಮಹಿಳೆಯು ಪತಿಯ ಆಶ್ರಯದಲ್ಲಿ ಇರುತ್ತಾಳೆ. ಸೊ ಅವನು ಜವಾಬ್ದಾರಿ ತಗೊಂತಾನೆ. ಸೊ ಇದೆಲ್ಲ ನಡೆಯುತ್ತೆ ಅಂತ. ಸೊ ಮುಂದೆ ನೋಡೋಣ ಏನ್ ಮಾಡ್ತಾನೆ. ಸೊ ಆಧ್ಯಾತ್ಮಿಕ ಜೀವನದ ವಿಷಯದಲ್ಲಿ ಹೇಗೆ ಮಹಿಳೆಯು ಕೂಡ ಕೃಷ್ಣನ ಪ್ರಜ್ಞೆಯಲ್ಲಿ ಯಶಸ್ವಿ ಆಗಬಹುದೇ ಅಂತ ಕೇಳ್ತಾ ಇದ್ದಾರೆ. ಅದು ಭೌತಿಕವಾಗಿ ಹೇಳಿರುವ ಪ್ರಶ್ನೆ. ಇವಾಗ ಆಧ್ಯಾತ್ಮಿಕದಲ್ಲಿ ಪ್ರಭುಪಾದರಿಗೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಜೀವನದಲ್ಲಿ ಮಹಿಳೆಯರು ಅಂದ್ರೆ ಗಂಡಸರು ಅವ್ರು ಹೇಗೆ, ಮಹಿಳೆಯರು ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ಯಶಸ್ವಿ ಆಗಬಹುದೇ? ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಾವು ಲಿಂಗಭೇದ ಮಾಡುವುದಿಲ್ಲ. ಯಾಕಂದ್ರೆ ಪ್ರಭುಪಾದರು ಕೃಷ್ಣ ಎಲ್ಲ ಹೇಳಿದ್ದಾನೆ. 84 ಲಕ್ಷ ಜೀವರಾಶಿಗಳು, ಪರಮ ದೇವೋತ್ತಮ ಪುರುಷ ಕೃಷ್ಣ, ಅವನು ಪರಮಪಿತ, ಅಹಂ ಬೀಜ ಪ್ರದಪಿತ ಅಂತ. ಸೊ ನಾವು ಅಂತಹ ಭೇದ ಭಾವ ನೋಡುವುದಿಲ್ಲ ಆಧ್ಯಾತ್ಮಿಕವಾಗಿ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಈ ಆಧ್ಯಾತ್ಮಿಕ ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ನಾವು ಲಿಂಗಭೇದ ಮಾಡುವುದಿಲ್ಲ. ಸ್ತ್ರೀ ಪುರುಷರಿಬ್ಬರಿಗೂ ಸಮಾನವಾಗಿ ಕೃಷ್ಣ ಪ್ರಜ್ಞೆಯನ್ನು ನಾವು ನೀಡುತ್ತೇವೆ. ಲೈಕ್ ಸ್ತ್ರೀರ, ಪುರುಷರು, ಬಡವರು,
ಬಲಿದರು. ಹೀಗೆ ಎಲ್ಲರನ್ನು ನಾವು ಸ್ವಾಗತಿಸ್ತೀವಿ. ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಅಸ್ತಿನಿ ಸುನಿಚೈವ ಸ್ವಪಾಕೇಶ ಪಂಡಿತಾ ಸಮದರ್ಶಿನಃ. ಸೊ ನಾವು ಅಂದ್ರೆ ವಿದ್ಯಾವಿನಯ, ಒಳ್ಳೆ ವ್ಯಕ್ತಿ ಯಾವ ರೀತಿಯಾಗಿ ನೋಡ್ತಾನೆ, ಎಂಥವ್ರನ್ನೇ ಆಗಲಿ. ಕೃಷ್ಣ ಹೇಳಿದಾನೆ ಭಗವದ್ಗೀತೆಯಲ್ಲಿ, ವಿನಯ ಸಂಪನ್ನನಾದ ಋಷಿಯು ಅವನು ಯಾವ ರೀತಿ ನೋಡ್ತಾನೆ, ಅವನು ವಿದ್ವಾಂಸನಾದ ಬ್ರಾಹ್ಮಣ ಆಗಿರ್ಲಿ, ಹಸು ಆಗಿರ್ಲಿ, ಆನೆ ಆಗಿರ್ಲಿ, ನಾಯಿ ಆಗಿರ್ಲಿ, ಸ್ವಪಚ ಆಗಿರ್ಲಿ, ಇವರ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾನೆ. ಸೊ ಇದು ನಮ್ಮ ಕೃಷ್ಣ ಪ್ರಜ್ಞೆ ಆಂದೋಲನದ ಉದ್ದೇಶ. ಎಕ್ಸ್ಪೆಷಲಿ ನಾವು ಏನೂ ಭೇದ ಮಾಡುವುದಿಲ್ಲ. ನಾವು ಎಲ್ಲರಿಗೂ ಕೃಷ್ಣ ಪ್ರಜ್ಞೆ ಹಂಚ್ತೀವಿ, ಎಲ್ಲರಿಗೂ ಕೃಷ್ಣ ಪ್ರಜ್ಞೆ ಬೋಧನೆ ಮಾಡ್ತೀವಿ, ಎಲ್ಲರಿಗೂ ಪ್ರಚಾರ ಮಾಡ್ತೀವಿ. ಯಾ ಲಿಂಗದವರೇ ಆಗ್ಲಿ, ಸ್ತ್ರೀಯರಾಗಲಿ, ಪುರುಷರಾಗಲಿ, ಮಕ್ಕಳಾಗಲಿ, ಮ್ಲೆಚ್ಚಸ್ ಆಗ್ಲಿ, ಬ್ರಾಹ್ಮಣ ಆಗಲಿ, ವೈಶ್ಯ ಆಗಲಿ, ಶೂದ್ರ ಆಗಲಿ, ಎಂಥವರೇ ಆಗಲಿ, ಎಲ್ಲರಿಗೂ ನಾವು ಬೋಧನೆ ಮಾಡ್ತೇವೆ. ಸೊ ಇದು ಪಂಡಿತನಾದವನು ನೋಡುವ. ಯಾಕಂದ್ರೆ ಪ್ರಭುಪಾದರು ಹೇಳೋದು, ಕೃಷ್ಣ ಆಂದೋಲನದ ಅಂದ್ರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೋ ಅವರು ವಿದ್ಯಾವಿನಯ ಸಂಪನ್ನರು, ಅವರೆಲ್ಲರನ್ನು ಸಮಭಾವದಿಂದ ನೋಡ್ತಾರೆ ಅಂತ ಅರ್ಥ ಇಲ್ಲಿ. ಮತ್ತೆ ಪ್ರಭುಪಾದರು ಕೇಳ್ತಾರೆ, ಇವರು ನಿಕ್ಸನ್ ಪ್ರಶ್ನೆ ಕೇಳ್ತಾರೆ, ಹರೇ ಕೃಷ್ಣ ಮಂತ್ರದ ಅರ್ಥವನ್ನು ವಿವರಿಸುತ್ತೀರಾ? ಪ್ರತಿನಿತ್ಯದ ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡ್ತೇವೆ. ಸೊ ಅದು ಅರ್ಥ ಕೇಳ್ತಾ ಇದ್ದಾರೆ ಪ್ರಭುಪಾದರನ್ನ. ಸೊ ಶ್ರೀಲ ಪ್ರಭುಪಾದರು ಉತ್ತರ ಕೊಡ್ತಾರೆ, ಅದು ಬಹಳ ಸರಳ. ಹರೇ ಎಂದರೆ ಓ ಭಗವಂತನ ಶಕ್ತಿ ಎಂದು ಅರ್ಥ. ಭಗವಂತನ ಶಕ್ತಿ ಅಂದ್ರೆ ಅದು ಆಧ್ಯಾತ್ಮಿಕ ಶಕ್ತಿ, ಲೈಕ್ ರಾಧಾರಾಣಿ, ಲಕ್ಷ್ಮಿ, ಸೀತೆ, ಇಂಥವ್ರನ್ನೆಲ್ಲ ಭಗವಂತನ ಶಕ್ತಿ ಎಂದು ಅರ್ಥ. ಕೃಷ್ಣ ಎಂದರೆ ಭಗವಾನ್ ಕೃಷ್ಣನೇ ಎಂದು, ಭಗವಂತ ಕೃಷ್ಣನೇ. ಸೊ ಈ ಲೌಕಿಕ ಪ್ರಪಂಚದಲ್ಲಿ ಸ್ತ್ರೀ ಪುರುಷರು ಇರುವಂತೆ ಭಗವಂತನು ಮೂಲ ಪುರುಷ. ಅವನ ಶಕ್ತಿಯಾದ ಪ್ರಕೃತಿಯು ಮೂಲ ಸ್ತ್ರೀ ರೂಪ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಲೌಕಿಕ ಪ್ರಪಂಚದಲ್ಲಿ ಸ್ತ್ರೀ ಪುರುಷರು ಇರುವಂತೆ ಭಗವಂತನು ಮೂಲ ಪುರುಷ, ಅವನು ಮೂಲ. ಆದ್ರೆ ಅವನ ಶಕ್ತಿಯಾದ ಪ್ರಕೃತಿ ಇದೆ ಅಲ್ವಾ, ಇವಾಗ ಭೌತಿಕ ಪ್ರಕೃತಿ, ಅದು ಸ್ತ್ರೀ ರೂಪ. ಆದುದರಿಂದ ಹರೇ ಕೃಷ್ಣ ಮಂತ್ರವನ್ನು ನಾವು ಉಚ್ಚರಿಸಿದಾಗ, ಓ ಭಗವಾನ್ ಕೃಷ್ಣನೇ, ಓ ಕೃಷ್ಣನ ಶಕ್ತಿಯೇ, ಹರೇ ಅಂದ್ರೆ ಕೃಷ್ಣನ ಶಕ್ತಿ, ಅಂತರಂಗಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ, ದಯವಿಟ್ಟು ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸು ಎಂದು ಹೇಳುತ್ತದೆ. ಸೊ ಇದು ಕೃಷ್ಣನ ಹರೇ ಕೃಷ್ಣ ಮಂತ್ರದ ಅರ್ಥ. ಸೊ ಇದು ತಿಳ್ಕೊಂಡು ನಾವು ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಬೇಕು. ಹರೇ ಅಂದ್ರೆ ರಾಧಾರಾಣಿ ಅಥವಾ ಆಧ್ಯಾತ್ಮಿಕ ಶಕ್ತಿ ಅಥವಾ ಭಗವಂತನ ಶಕ್ತಿ, ಮತ್ತೆ ಕೃಷ್ಣ ಅಂದ್ರೆ ಓ ಕೃಷ್ಣ, ಓ ಭಗವಾನ್ ಕೃಷ್ಣನೇ ಅಂತ. ಸೊ ಅದಕ್ಕೆ ನಾವು ಕರೆಯುವಾಗ, ಭಗವಂತನ ಜಪ ಮಾಡುವಾಗ ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಂಡು ಭಗವಂತನನ್ನು ಕರಿಬೇಕು. ಓ ಭಗವಂತ ಅಂದ್ರೆ ಓ ರಾಧಾರಾಣಿ, ಓ ಕೃಷ್ಣ, ಓ ರಾಮ, ದಯವಿಟ್ಟು ನಿನ್ನ ಸೇವೆಯಲ್ಲಿ ನನ್ನನ್ನು ತೊಡಗಿಸು ಅಂತ. ಸೊ ಈ ರೀತಿ ನಾವು ಕರಿಬೇಕು ಭಗವಂತನನ್ನು ಹರೇ ಕೃಷ್ಣ ಮಂತ್ರ ಜಪ ಮಾಡುವಾಗ. ಅವಾಗ ಏನಾಗುತ್ತೆ, ಅರ್ಥ ಮಾಡಿಕೊಂಡು ನಾವು ಜಪ ಮಾಡಿದ್ರೆ ತುಂಬಾ ಲಾಭವನ್ನು ಪಡಿಬಹುದು. ಸೊ ಹರೇ ಕೃಷ್ಣ ಮಂತ್ರ ತುಂಬಾ ಸರಳ. ಸೊ ಅದನ್ನು ಅರ್ಥ ಮಾಡಿಕೊಂಡು ನಾವು ಕರೆದ್ರೆ, ಸೊ ನಾವು ಯಾರನ್ನು ಕರಿತಾ ಇದ್ವಿ, ಭಗವಂತನ ಶಕ್ತಿ, ಭಗವಂತನನ್ನು ಕರಿತಾ ಇದ್ದೀವಿ. ಲೈಕ್ ಮಗು ಅಳ್ತಾ ಇರುತ್ತೆ, ಯಾತಕ್ಕೋಸ್ಕರ ಅಳೋದು? ತಾಯಿಗೋಸ್ಕರ. ಎಷ್ಟು ಅಳ್ತಾಳೆ ತಾಯಿ. ಬಂದು ಮಗುವನ್ನು ಎತ್ತುಕೊಂಡು ತಗೊಂಡು ಮುದ್ದಾಡಿ ಅವಳಿಗೆ ಮಗುವಿಗೆ ಹಾಲು ಕೊಡಿಸೋವರೆಗೂ ಅವನು ಅಳ್ತಾನೇ ಇರ್ತಾನೆ. ಯಾವಾಗ ತಾಯಿ ಹತ್ರ ಬರ್ತಾನೋ ಆ ಅಳುವು ನಿಂತೋಗ್ಬಿಡ್ತಾನೆ.
ಆ ರೀತಿ ನಾವು ಭಗವಂತನನ್ನು ಕರಿಬೇಕು. ಓ ಭಗವಂತನ ಶಕ್ತಿ, ಓ ಕೃಷ್ಣ, ದಯವಿಟ್ಟು ನಿನ್ನ ಸೇವೆಯಲ್ಲಿ ತೊಡಗಿಸು. ಇಷ್ಟು ದಿವಸ ನಿನ್ನ ಸೇವೆದಿಂದ ನಾನು ದೂರ ಆಗಿದ್ದೀನಿ, ನಿನ್ನ ಸಂಬಂಧ ನಾನು ಕಳೆದುಕೊಂಡಿದ್ದೀನಿ, ಮತ್ತೆ ಪುನಃ ಸ್ಥಾಪಿಸ್ಬೇಕು. ಆ ಸ್ಥಾಪಿಸ್ಬೇಕು ಅಂದ್ರೆ ನಾವು ಕರಿಬೇಕು ಭಗವಂತನ, ಅದು ಅರ್ಥ. ಮತ್ತೆ ಇನ್ನೊಂದು ಅವ್ರು ಕ್ವಶನ್ ಕೇಳ್ತಾ ಇದ್ದಾರೆ, ನಿಮ್ಮ ಜೀವನದ ಬಗ್ಗೆ ದಯವಿಟ್ಟು ಸ್ವಲ್ಪ ವಿವರಿಸುತ್ತೀರಾ? ಸಾರಿ ಫಾರ್ ಇಂಟರಪ್ಟ್ ಪ್ರಭುಜಿ, ಸಾರಿ ಫಾರ್ ಡಿಸ್ಟರ್ಬ್. ಒಂದು ಕ್ಲಾರಿಫಿಕೇಶನ್, ಒಂದು ಸಜೆಷನ್ ಬೇಕಿತ್ತು ನಿಮ್ ಕಡೆಯಿಂದ. ಹೇಳಿ. ಮತ್ತೆ ಈಗ ಹರೇ ಕೃಷ್ಣ ಮಂತ್ರ ಆಗಿರೋದ್ರಿಂದ ಇಲ್ಲೇ ಕೇಳ್ತಾ ಇದ್ದೀನಿ. ಆಕ್ಚುಲಿ ನಾನು ತುಂಬಾ ದಿನದಿಂದ ಮಾಡ್ತಿದ್ದೀನಿ ಇದು ಜಪ. ಲಾಸ್ಟ್ ವೀಕ್ ಅಲ್ಲಿ ನಾನು ಸ್ವಲ್ಪ ಜಾರ್ ಬಿತ್ತು, ಕಾಲಿಗೆ ಏಟಾಗಿ ಒಂದು 4-5 ಡೇಸ್ ಮಾಡಿಲ್ಲ. ಅದಾದ್ಮೇಲೆ ಈಗ ಮಾಲೆ ತಗೊಂಡ್ರೆ ಸಾಕು, ಆಫ್ ಮಾಡೋಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ನಿದ್ದೆ ಅಂದ್ಬಿಡುತ್ತೆ, ಒಂಥರ ಮಂಕ್ ಆಗೋಗ್ಬಿಡುತ್ತೆ, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇಲ್ದಿರ ಆಗೋಗ್ಬಿಟ್ಟಿದೆ. 4 ಮಾಲೆ ಮಾಡ್ತೀನಿ ನಾನು ಡೈಲಿ, ಬಟ್ ಈಗ ಒಂದ್ ಅರ್ಧ ಮಾಲ ಮಾಡೋಷ್ಟೊತ್ತಿಗೆ ಒಂಥರ ಮಂಕ್ ಆಗೋಗ್ಬಿಡುತ್ತೆ, ಆಟೋಮೆಟಿಕ್ ನಿದ್ದೆ ಬರುತ್ತೆ. ವಾಟ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಭು? ನೀವು ಹಿಂದಿನ ದಿವಸ ನೀವು ಸ್ವಲ್ಪ ಆಕ್ಚುಲಿ ಬಾಡಿಗೆ, ಶರೀರಕ್ಕೆ ರೆಸ್ಟ್ ಬೇಕು. ರೆಸ್ಟ್ ಇಲ್ಲದೆ ನಾವು ಜಪ ಮಾಡಿದ್ರೆ ಅದು ರಿಯಲಿ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ಬಾಡಿಗೆ ಒಳ್ಳೆ ರೆಸ್ಟ್ ತಗೊಂಡು ನಾವು ಜಪ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಎಕ್ಸ್ಪೆಷಲಿ ಬ್ರಹ್ಮ ಮುಹೂರ್ತದಲ್ಲಿ ನಮ್ಮ ಆಚಾರ್ಯರು ಪ್ರಭುಪಾದರು ಏನ್ ಹೇಳ್ತಾರೆ, ನಾವು ಬೇಗ ಮಲ್ಕೋಬೇಕು, ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಆಮೇಲೆ ನಾವು ಹಿಂದಿನ ದಿವಸ ನಾವು ನಮ್ಮ ದಿನನಿತ್ಯದ ಕಾರ್ಯಗಳಿರುತ್ತಲ್ವಾ, ನಾವು ಊಟ ಮಾಡೋದು, ಡಿನ್ನರ್ ಲೇಟಾಗಿ ತಗೋಬಾರ್ದು. ಡಿನ್ನರ್ ಲೇಟಾಗಿ ತಗೊಂಡ್ರೆ ಬೆಳಿಗ್ಗೆ ತುಂಬಾ ಕಷ್ಟ. ಸೊ ದಯವಿಟ್ಟು ನೈಟ್ ಶಿಫ್ಟ್ ವರ್ಕ್ ಮಾಡ್ತೀನಿ, ಅಷ್ಟೊಮ್ಮೆ ಎಲ್ಲೂ ಹೋಗಲ್ಲ, ನೈಟ್ ಶಿಫ್ಟ್ ವರ್ಕ್ ಮಾಡ್ತೀನಿ. ಫಸ್ಟ್ ಎಲ್ಲ ಹಂಗೆ ಮಾಡ್ತಿದ್ದೆ, ನನ್ನ ವರ್ಕ್ ಎಲ್ಲ ಮುಗಿದ್ಮೇಲೆ ಫಸ್ಟ್ ಬಿಗಿನಿಂಗ್ ಆಫ್ ದಿ ಡೇ 2 ಮಾಲ, ಎಂಡ್ ಆಫ್ ದಿ ಡೇ 2 ಮಾಲ ಮಾಡ್ತಿದ್ದೆ. ದೇಹಕ್ಕೆ ನಾವು ರೆಸ್ಟ್ ಕೊಡ್ಬೇಕು. ದೇಹ ಮನಸ್ಸು ರೆಸ್ಟ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಜಪ ಮಾಡೋದು. ಸೊ ಜಪ ಮಾಡುವಾಗ ನೀವು ಎಲ್ಲೋ ಏನೋ ಸಮಥಿಂಗ್ ಮಿಸ್ಟೇಕ್ ಆಗ್ತಾ ಇದೆ, ನೀವು ಸ್ವಲ್ಪ ತಿಳ್ಕೊಂಡು ಅದನ್ನ ಮಾಡಿದ್ರೆ, ಸರಿ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಖಂಡಿತ ನೀವು ಕೇಳಿಸ್ಕೊಂತೀರ. ಲೈಕ್ ಲಾಸ್ಟ್ ವೀಕ್ ಇಂದ ನನಗೆ ಏನೋ ಫಸ್ಟ್ ಅಷ್ಟು ಆಕ್ಟಿವ್ ಆಗೂ ಇಲ್ಲ, ತುಂಬಾ ಮಂಕ ಆಗಿಟ್ಟಿದೀನಿ. ಎಲ್ತೂನು ಏನೋ ಅಪ್ಸೆಟ್ ಆದಂಗೆ ಕಾಣಿಸ್ತಿದೆ. ಲಾಸ್ಟ್ ವೀಕು ಜಾರ್ ಬಿದ್ಬಿಟ್ಟು, ನಾನು ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ, ಕೋಲ್ ಜಾರ್ ಬಿದ್ಬಿಟ್ಟು ಸ್ವಲ್ಪ ಪೇನ್ ಆಗಿತ್ತು, ಹಾಸ್ಪಿಟ್ಲಿಗೆಲ್ಲ ಹೋಗ್ಬಿಟ್ಟು ಬಂದೆ. ಸೊ ಆವತ್ತಿಂದ ಈ ತರ ಆಗ್ತಾ ಇದೆ ನನಗೆ. ಆಗುತ್ತೆ ಮತ್ತೆ, ನೀವೇನ್ ಚಿಂತೆ ಮಾಡಬೇಡಿ. ಸ್ವಲ್ಪ ನಿಮ್ಮ ರೆಗ್ಯುಲರ್ ಶೆಡ್ಯೂಲ್ ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ ಅಷ್ಟೇ, ಬ್ರೇಕ್ ಮಾಡೋದು. ಯಾಕಂದ್ರೆ ನೀವು ಗುರುಗಳಲ್ವಾ, ಗುರುಗಳ ಹತ್ರನೇ ಸಜೆಷನ್ ತಗೋಬೇಕಲ್ಲ. ಸೊ ಹಾಗಾಗ್ಬಿಟ್ಟು ಕಾಲ್ ಮಾಡಿದೆ. ಎಸ್. ಓಕೆ. ಸೊ ನೆಕ್ಸ್ಟ್ ಅವರು ನಿಕ್ಸನ್ ಅವರು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ಪ್ರಭುಪಾದರ ಬಗ್ಗೆ ನಿಮ್ಮ ಜೀವನದ ಬಗ್ಗೆ ದಯವಿಟ್ಟು ಸ್ವಲ್ಪ ವಿವರಿಸುತ್ತೀರಾ? ನೀವು ಕೃಷ್ಣ ಪ್ರಜ್ಞೆ ಆಂದೋಲನದ ಗುರುಗಳೆಂಬುದನ್ನು ಹೇಗೆ ಅರಿತುಕೊಂಡಿರಿ ಅಂತ ಕೇಳ್ತಾ ಇದ್ದಾರೆ. ವೆರಿ ವೆರಿ ಒಳ್ಳೆ ಇಂಪಾರ್ಟೆಂಟ್. ಸೊ ಶ್ರದ್ಧೆಯಿಂದ ಕೇಳಿ. ಪ್ರಭುಪಾದರು ಹೇಳ್ತಾರೆ, ನನ್ನ ಜೀವನ ಸರಳವಾದದ್ದು. ನಾನು ಒಬ್ಬ ಗೃಹಸ್ಥನಾಗಿದ್ದೆ. ನನಗೂ ಹೆಂಡತಿ ಮಕ್ಕಳಿದ್ದರು, ಈಗ ಮೊಮ್ಮಕ್ಕಳು ಇದ್ದಾರೆ. ನನ್ನ ಗುರುಗಳು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಕೃಷ್ಣ ಪ್ರಜ್ಞೆಯ ಪಂಥವನ್ನು ಬೋಧಿಸುವಂತೆ ಆಜ್ಞಾಪಿಸಿದರು. ನಾನು ನನ್ನ ಗುರುಗಳ ಆಜ್ಞೆಯಂತೆ ಎಲ್ಲವನ್ನು ತ್ಯಾಗ ಮಾಡಿದೆ. ಈಗ ನಾನು ಅವರ ಆಜ್ಞೆಯನ್ನು, ಕೃಷ್ಣ ಆಜ್ಞೆಗಳನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತಿದ್ದೇನೆ. ಸೊ ಪ್ರಭುಪಾದರ ಬಗ್ಗೆ ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಅವರು ಜೀವನ ಸರಳ, ನಮ್ ತರನೇ ಅವರು ಗೃಹಸ್ಥರಾಗಿದ್ದರು. ಹೆಂಡತಿ ಮಕ್ಕಳಿದ್ರು, ಅವ್ರಿಗೆ ಮೊಮ್ಮಕ್ಕಳಿದ್ರು, ಗುರುಗಳು ಆದೇಶ ಮಾಡಿದ್ರು. ಸೊ ಪ್ರಭುಪಾದರು ನಮ್ ತರನೇ, ಬಟ್ ಪ್ರಭುಪಾದರು ಗುರುಗಳ ಆದೇಶಗಳನ್ನು, ಆಜ್ಞೆಯಂತೆ ಎಲ್ಲವನ್ನು ತ್ಯಾಗ ಮಾಡಿ ಅವರು ಪಾಲನೆ ಮಾಡಿದ್ರು. ಹೌದು, ಇವಾಗ ಅವರು ಪ್ರಭುಪಾದರು ಕೊಟ್ಟಿದ್ದಾರೆ ಕೃಷ್ಣ ಪ್ರಜ್ಞೆಯನ್ನು. ಅದಕ್ಕೆ ನಾವೆಲ್ಲ ಸಂತೋಷದಿಂದ ಆ ಆಜ್ಞೆಗಳನ್ನು ಪಾಲನೆ ಮಾಡುತ್ತಾ, ಭಗವಂತನ ನಾಮ ಜಪ ಮಾಡುತ್ತಾ, ಭಗವಂತನ ಪ್ರಸಾದವನ್ನು
ತಗೊಳ್ತಾ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಸೊ ಯಾರಿಂದ? ಪ್ರಭುಪಾದರಿಂದ. ಇವಾಗ ಪ್ರಭುಪಾದರು ಹೋಗಿ ಅಲ್ಲಿ ಈ ಪ್ರಚಾರ ನಡೆದಿಲ್ಲ ಅಂದ್ರೆ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಸೊ ಇದೆಲ್ಲ ಪ್ರಭುಪಾದರ ಒಂದು ಅನುಗ್ರಹ, ಅವರು ಒಂದು ಕೃಪೆ. ಸೊ ದಯವಿಟ್ಟು ನಾವೆಲ್ಲ ಪ್ರಭುಪಾದರಿಗೂ ಕೃತಜ್ಞತೆ ತೋರಿಸ್ಬೇಕು. ಮತ್ತೆ ಪ್ರಭುಪಾದರಿಗೆ ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದಾರೆ, ಪ್ರಶ್ನೆ ಕೇಳ್ತಾ ಇದೆ. ಪಾಶ್ಚಾತ್ಯ ದೇಶಗಳಿಗೆ ಹೋಗಲು ಅವರು ಹೇಳಿದಾಗ ನಿಮ್ಗೆ ಎಷ್ಟು ವಯಸ್ಸಾಗಿತ್ತು? ಯಾಕಂದ್ರೆ ಅವರು ಗುರು ಆಜ್ಞೆ ಮಾಡಿದ್ರು, ಅವಾಗ ಎಷ್ಟು ನಿಮ್ಗೆ ವಯಸ್ಸೆ ಅಂತ ಕೇಳ್ತಾ ಇದ್ದಾರೆ. ವಯಸ್ಸು ಎಷ್ಟಾಗಿತ್ತು? ನಮ್ಮ ಮೊದಲನೆಯ ಭೇಟಿಯಲ್ಲಿ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಬೇಕೆಂದು ಅವರು ನನಗೆ ಆಜ್ಞೆ ಮಾಡಿದರು. ಆಗ ನನಗೆ 25 ವರ್ಷ, ಮದುವೆಯಾಗಿತ್ತು, 2 ಮಕ್ಕಳಿದ್ದರು. ಅವರ ಆಜ್ಞೆಯನ್ನು ಅನುಷ್ಠಾನಕ್ಕೆ ತರಲು ನಾನು ಶಕ್ತಿ ಮೀರಿ ಪ್ರಯತ್ನಿಸಿದೆ. ಅವ್ರು ಹೇಳ್ತಾ ಇದ್ದಾರೆ, 1944ರಲ್ಲಿ ನಾನಿನ್ನೂ ಗೃಹಸ್ಥನಾಗಿರುವಾಗಲೇ ಮರಳಿ ಭಗವದ್ಧಾಮಕ್ಕೆ ಎಂಬ ನಿಯತ ಕಾಲಿಕೆಯನ್ನು ನಡೆಸಲು ಆರಂಭಿಸಿದೆ. ಇದು ಮರಳಿ ಭಗವದ್ಧಾಮಕ್ಕೆ ಅಂತ ಒಂದು ಮ್ಯಾಗಝಿನ್, ಅದು ಒಂದು ಚಿಕ್ಕ ಪುಸ್ತಕ ಪ್ರಭುಪಾದರು ಬರಿತಾ ಇದ್ರು. ಅವಾಗೆ ಶುರು ಮಾಡಿದ್ರು ಅವರು. ಸೊ ಕೌಟುಂಬಿಕ ಜೀವನದಿಂದ ವಿರಮಿಸಿದ ಮೇಲೆ, ಅದು ಯಾವಾಗ 1959ರಲ್ಲಿ ಪುಸ್ತಕಗಳನ್ನು ಬರೆಯಲು ಆರಂಭಿಸಿದೆ. ಮತ್ತೆ 1965ರಲ್ಲಿ ಅಮೆರಿಕಕ್ಕೆ ಹೋದ್ರು. ಸೊ ಇದು ಅವರ ವಯಸ್ಸು, ಅಮೆರಿಕಕ್ಕೆ ಹೋಗಿದ್ದು. ಅವ್ರಿಗೂ ಆಜ್ಞೆ ಅವಾಗ 25 ವರ್ಷದಲ್ಲೇ ಅವರು ಹುಡುಗ ಆಗಿರೋವಾಗೆ ಅವ್ರಿಗೂ ಆಜ್ಞೆ ಬಂತು. ಆದ್ರೆ ಅವಾಗ ಮದುವೆ ಆಗಿತ್ತು, ಮಕ್ಕಳಿದ್ರು. ಆಮೇಲೆ ಸ್ಲೋಲಿ ನಿಧಾನವಾಗಿ ಮತ್ತೆ 2ನೇ ಭೇಟಿ ಆಯ್ತು. ಮತ್ತೆ 3ನೇ ಭೇಟಿಯಲ್ಲಿ ಪ್ರಭುಪಾದರು ಎಲ್ಲ ತ್ಯಾಗ ಮಾಡಿ ಅಮೆರಿಕಕ್ಕೆ ಹೋದ್ರು. ಅವಾಗ ಅವರ ವಯಸ್ಸು ಆಲ್ಮೋಸ್ಟ್ 70ನೇ ವಯಸ್ಸು, ಪ್ರಭುಪಾದರ ವಯಸ್ಸು. ಆಗ ಅವರು ಅಮೆರಿಕಕ್ಕೆ ಹೋದ್ರು. ಮತ್ತೆ ಇನ್ನೊಂದು ಪ್ರಶ್ನೆ, ನೀವು ದೇವರಲ್ಲ ಎಂದು ಹೇಳಿಕೊಂಡಿದ್ದೀರಿ, ಆದರೆ ಹೊರಗಿನವಳಾಗಿ ನನಗೆ ತೋರುವಂತೆ ನಿಮ್ಮ ಭಕ್ತರು ನಿಮ್ಮನ್ನು ದೇವರೆಂದೇ ಭಾವಿಸುತ್ತಿದ್ದಾರಲ್ಲ ಅಂತ ಪ್ರಶ್ನೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಹೌದು, ಅದು ಅವರ ಕರ್ತವ್ಯ. ಗುರು ಭಗವಂತನ ಆದೇಶವನ್ನು ನೆರವೇರಿಸುವುದರಿಂದ ಅವನನ್ನು ದೇವರಂತೆ ಗೌರವಿಸಬೇಕು. ಸರಕಾರದ ಆದೇಶವನ್ನು ನೆರವೇರಿಸುವವನ ಸರಕಾರದ ಅಧಿಕಾರಿಯನ್ನು ಸರಕಾರದಂತೆಯೇ ಗೌರವಿಸುವುದಿಲ್ಲವೇ? ಹಾಗೆ ಸಾಮಾನ್ಯ ಪೊಲೀಸ್ ಬಂದರೂ ಅವನನ್ನು ನೀವು ಗೌರವಿಸಬೇಕು, ಏಕೆಂದರೆ ಅವನು ಸರಕಾರದ ವ್ಯಕ್ತಿ. ಆದರೆ ಅವನೇ ಸರಕಾರವೆಂದು ಅರ್ಥವಲ್ಲ. ಮತ್ತೆ ಶಾಸ್ತ್ರ ಕೋಟ್ ಮಾಡ್ತಾರೆ, ಸಾಕ್ಷಾದರಿತ್ವೇನ ಸಮಸ್ತ ಶಾಸ್ತ್ರೈ ಉಕ್ತಸ್ಥಾಭ ವ್ಯಥಯೇವ ಸದ್ಭಿ. ಸೊ ಗುರುವನ್ನು ಪರಮ ಪ್ರಭುವಿನಷ್ಟೇ ಗೌರವಿಸಬೇಕು, ಏಕೆಂದರೆ ಅವನು ಭಗವಂತನ ಅತ್ಯಂತ ಅಂತರಂಗದ ಸೇವಕ. ಇದನ್ನು ಎಲ್ಲ ಪ್ರಾಮಾಣಿತ ಶಾಸ್ತ್ರಗಳು ಅಂಗೀಕರಿಸಿವೆ. ಆಚಾರ್ಯರು ಇದನ್ನೇ ಅನುಸರಿಸಿದ್ದಾರೆ. ಸೊ ನಾವು ಯಾರನ್ನೇ ಗುರು ಆಗಬೇಕು ಅಂದ್ರೆ ಇದೆಲ್ಲ ಅವ್ರಿಗೆ ಅರ್ಹತೆ ಇರಬೇಕು. ಅಂತ ಗುರುಗಳು ಮಾತ್ರ ನಾವು ಗುರು ಸಾಕ್ಷಾದರಿತ್ವೇನ. ಯಾಕಂದ್ರೆ ಗುರು ಮುಂದೆ ಇದಕ್ಕಿಂತ ಮುಂದೆ ನಾವು ಓದಿದ್ದೀವಿ ಎಂತಹ ಗುರು, ನಕಲಿ ಗುರುಗಳು, ನಿಜವಾದ ಗುರು ಏನು ಅಂತ. ಸೊ ನಾವು ತಿಳ್ಕೋಬೇಕು, ಯಾರು ನಿಜವಾದ ಗುರು, ಯಾರು ನಕಲಿ ಗುರುಗಳು. ನಿಜವಾದ ಗುರು ಏನು? ಭಗವಂತನ ಭಕ್ತಿ, ಭಗವಂತನ ಪ್ರೇಮವನ್ನು ಯಾರು ಹಂಚುತ್ತಾರೋ, ಅಂದ್ರೆ ಯಾರು ಬೋಧನೆ ಮಾಡ್ತಾರೋ ಅಂತವರು ರಿಯಲ್ ನಿಜವಾದ ಗುರು. ಇನ್ನೊಬ್ರು ನಕಲಿ ಗುರುಗಳು ಏನ್ ಗೊತ್ತಾ, ನಾವೇ ದೇವರು, ನಾವೇ ಇದು. ಅವರು ಭಗವಂತನ ಪ್ರೇಮ, ಭಗವಂತನ ಪ್ರೀತಿ, ಭಗವಂತನ ಭಕ್ತಿ ಬೋಧನೆ ಮಾಡುವಲ್ಲ. ಅವರ ಭಕ್ತಿಯನ್ನು ಕೊಡ್ತಾರೆ, ಅವ್ರ ಭಕ್ತಿ ಅವ್ರನ್ನನ್ನು ಪ್ರೀತಿಸಿ ಅಂತ ಕೊಡ್ತಾರೆ ಅಂತವ್ರು. ಸೊ ನಾವು ವ್ಯತ್ಯಾಸ ತಿಳ್ಕೋಬೇಕು, ಜ್ಞಾನ ಇರಬೇಕು. ಪ್ರಭುಪಾದರು ಎಲ್ಲ ಹೇಳ್ತಾ ಇದ್ರು, ಗುರು ಕರ್ತವ್ಯ ಏನು? ಭಗವಂತನ ಆದೇಶವನ್ನು ನೆರವೇರಿಸುವುದರಿಂದ ಅವರನ್ನು ದೇವರಂತೆ, ಅವರ ಆದೇಶ ಯಥಾತಥವಾಗಿ ಬೋಧನೆ ಮಾಡ್ತಾರೋ, ಗೌರವಿಸ್ತಾರೋ ಅಂತವ್ರು ಮಾತ್ರ ಗುರು. ಮತ್ತೆ ಭಕ್ತರು ನಿಮಗೆ
ತಂದು ಅರ್ಪಿಸುವ ಅನೇಕ ಸುಂದರವಾದ ಲೌಕಿಕ ವಸ್ತುಗಳನ್ನು ಕಂಡು ನನಗೆ ಅಚ್ಚರಿಯಾಗಿದೆ. ಉದಾಹರಣೆಗೆ, ನೀವು ಅತ್ಯಂತ ಸುಂದರವಾದ ಆಧುನಿಕ ಶೈಲಿಯ ಕಾರಿನಲ್ಲಿ ವಿಮಾನ ನಿಲ್ದಾಣದಿಂದ ಹೊರಟಿರಿ. ಇದನ್ನು ಕಂಡು ನನಗೆ ಬೆರಗಾಯಿತು. ಏಕೆಂದರೆ ಪ್ರಭುಪಾದರು ಏನ್ ಹೇಳ್ತಾರೆ ನೋಡೋಣ. ಗುರುವನ್ನು ಭಗವಂತನಂತೆಯೇ ಗೌರವಿಸುವುದು ಹೀಗೆಂದು ಶಿಷ್ಯರಿಗೆ ಇದು ಬೋಧಿಸುತ್ತದೆ. ನೀವು ಸರ್ಕಾರವನ್ನು ಗೌರವಿಸುವಂತೆ ಸರ್ಕಾರಿ ಪ್ರತಿನಿಧಿಯನ್ನು ಗೌರವಿಸಿದರೆ ಆಗ ನೀವು ಅವನನ್ನು ವೈಭವದಿಂದ ಕಾಣಬೇಕು. ನೀವು ಗುರುವನ್ನು ದೇವರಂತೆಯೇ ಗೌರವಿಸಿದರೆ ಆಗ ದೇವರಿಗೆ ತೋರುವ ಸೌಲಭ್ಯಗಳನ್ನೇ ಅವನಿಗೂ ಸಲ್ಲಿಸಬೇಕು. ಸೊ ದೇವರು ಚಿನ್ನದ ರಥದಲ್ಲಿ ಸಂಚಾರ ಮಾಡುತ್ತಾನೆ. ಭಕ್ತರು ಗುರುವಿನ ಸಾಮಾನ್ಯ ಮೋಟಾರ್ ಕಾರ್ ಒದಗಿಸಿದರೆ ಅದು ಸಾಲದು. ಏಕೆಂದರೆ ಗುರುವನ್ನು ದೇವರಂತೆಯೇ ಉಪಚರಿಸಬೇಕು. ದೇವರು ನಿಮ್ಮ ಮನೆಗೆ ಬಂದರೆ ಸಾಮಾನ್ಯ ಮೋಟಾರ್ ಕಾರಿನಲ್ಲಿ ಕರೆದುಕೊಂಡು ಬರ್ತಿರೋ ಅಥವಾ ಚಿನ್ನದ ರಥವನ್ನು ಏರ್ಪಾಡು ಮಾಡುತ್ತೀರೋ ಅಂತ ಪ್ರಭುಪಾದ. ಬೇಸಿಕ್ಲಿ ಏನ್ ಗೊತ್ತಾ, ನಾವು ಗುರುವಿಗೆ ಏನೇ ಕೊಟ್ಟರು ಗುರು ಸ್ವೀಕಾರ ಮಾಡಲ್ಲ. ಗುರು ಯಾವಾಗಲೂ ಭಗವಂತನನ್ನು ನೆನೆಯುತ್ತಾ ಇದು ಭಗವಂತನ ಕೊಟ್ಟಿರುವ ಗೌರವ, ಇದು ಭಗವಂತನಿಗೆ ಸೇರ್ಬೇಕು, ನನಗೆ ಸೇರಬಾರದು. ಅದು ನಿಜವಾದ ಗುರು ಅವರ ಮನೋಭಾವೇ, ಅವರ ಹೃದಯದಲ್ಲಿ ಇರುವ ಭಕ್ತಿ, ಅವರ ಹೃದಯದಲ್ಲಿ ಈವನ್ ಬೇರೆಯವರು ಏನೇ ಸೇವೆ ಮಾಡಿದ್ರು ಅವರು ಯಾವಾಗ್ಲೂ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರ್ತಾರೆ. ಈವನ್ ಅವ್ರಿಗೆ ಏನಾದ್ರೂ ಯಾರಾದ್ರೂ ತಂದು ಕೊಡಿದ್ರು ಇದು ಭಗವಂತನ ಪ್ರಸಾದ ರೂಪದಲ್ಲೇ ಅವರು ಸ್ವೀಕಾರ ಮಾಡ್ತಾರೆ. ಸೊ ಅವರು ಅದರಲ್ಲೇ ಮಗ್ನರಾಗಿ ಅವರ ಭಗವಂತನ ಆದೇಶವನ್ನು ಮರೆಯುವುದಿಲ್ಲ. ಸೊ ಇದು ನಿಜವಾದ ಗುರುವರಿಗೆ ಆಮೇಲೆ ನಕಲಿ ಗುರುವರಿಗೆ ಇರುವ ವ್ಯತ್ಯಾಸ. ನಾವೆಲ್ಲ ಇವತ್ತು ಬೇಕಾದ್ರೆ ನಾವೆಲ್ಲ ಸ್ಟಡಿ ಮಾಡ್ಬೋದು, ಯಾರು ನಕಲಿ ಗುರು, ಯಾರು ನಿಜವಾದ ಗುರು. ಸೊ ಪ್ರಭುಪಾದರು ಅವ್ರು ಏನು ಇಟ್ಕೊಂಡಿಲ್ಲ, ಎಲ್ಲ ಭಗವಂತನಿಗೆ ಅರ್ಪಣೆ ಮಾಡಿದ್ರು, ಭಗವಂತನಿಗೇನೆ ತ್ಯಾಗ ಮಾಡಿ ಎಲ್ಲ ಭಗವಂತನಿಗೆ ತ್ಯಾಗ ಮಾಡಿ, ಅವ್ರು ಏನು ಸ್ವಂತದವಾಗಿ ಏನು ಎಂಜಾಯ್ ಮಾಡಿಲ್ಲ. ಸೊ ಇದು ಭಗವಂತನ ಪ್ರತಿನಿಧಿಯ ಗುರುವಿನ ಒಂದು ಗುಣ. ಆದ್ರೆ ಶಿಷ್ಯ ಅವರನ್ನು ದೇವರಂತೆ ಕಾಣ್ತಾರೆ. ದೇವರಿಗೆ ನಾವು ಯಾವ ರೀತಿ ಗೌರವ ತೋರಿಸ್ತೀವೋ ಗುರುವಿಗೆ ಆ ರೀತಿ ಗೌರವ ತೋರಿಸ್ಬೇಕು. ಯಾಕಂದ್ರೆ ಅವರು ಸಾಕ್ಷಾಧರಿತ್ವೇನ, ಮತ್ತೆ ಅವರು ಭಗವಂತನಿಗೆ ಪ್ರಿಯವಾದ ಭಕ್ತ ಗುರು. ಕಿಂತು ಪ್ರಭೋಯ ಪ್ರಿಯೇವ ತಸ್ಯ, ಅವರು ಭಗವಂತನ ತುಂಬಾ ಬೇಕಾಗಿರೋರು. ಲೈಕ್ ಭಗವಂತನನ್ನೇ ನಮಗೆ ಕೊಟ್ಟಿದ್ದಾರೆ ಅವರು. ಯಾಕಂದ್ರೆ ಭಗವಂತ ಶುದ್ಧ ಭಕ್ತರ ಆಸ್ತಿ. ಆ ಶುದ್ಧ ಭಕ್ತರು ಯಾರು? ಗುರುಗಳು. ಸೊ ಅಂತ ಅರ್ಹತೆ ಹೊಂದಿರುವ ಗುರುಗಳನ್ನು ನಾವು ಸ್ವೀಕಾರ ಮಾಡಿದ್ರೆ, ಅವರಿಗೆ ಗೌರವ ತೋರಿಸಿದ್ರೆ ಭಗವಂತನಿಗೂ ಗುರುವರಿಗೂ ಏನು ವ್ಯತ್ಯಾಸ ಇಲ್ಲ. ಸೊ ಶಾಸ್ತ್ರ ಹೇಳ್ತದೆ ಸಾಕ್ಷಾಧರಿತ್ವೇನ, ಯಾಕಂದ್ರೆ ಎಲ್ಲ ಶಾಸ್ತ್ರ ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ ಭಗವಂತನಿಗೆ ಪ್ರಿಯವಾದವರು, ಅವರು ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಗುರುಗಳ ಒಂದು ಅರ್ಹತೆ ರೂಪ ಗೋಸ್ವಾಮಿಯವರು ಉಪದೇಶಾಮೃತದಲ್ಲಿ ಹೇಳಿದ್ದಾರೆ. ವಾಚೋ ವೇಗಂ, ಮನಸ ಕ್ರೋಧೋ ವೇಗಂ, ಉದರೋಪಸ್ಥ ವೇಗಂ. ಸೊ ಈ ತರ ಎಲ್ಲ ಹೇಳಿದ್ದಾರೆ. 6 ಕ್ವಾಲಿಟೀಸ್ ಅಂದ್ರೆ 6 ಗುಣಗಳು, 6 ನಿಯಮಗಳು. ವಾಚೋ ವೇಗಂ, ಅವರು ಮಾತಾಡಿದ್ರೆ ಭಗವಂತನ ಬಗ್ಗೆ ಮಾತ್ರ ಮಾತಾಡ್ತಾರೆ, ಬೇರೆ ಏನೂ ಮಾತಾಡುವುದಿಲ್ಲ. ಅದು ವಾಚೋ ವೇಗಂ. ಮನಸ್ಸಿನ ತಪಸ್ಸು. ಆಮೇಲೆ ಸೊ ಈ ರೀತಿ ಎಲ್ಲಾ ತರ ಅವರದು ತಪಸ್ಸಿರುತ್ತೆ. ಆಮೇಲೆ ವಾಚೋ ವೇಗಂ, ಮನಸ್ಸ ಕ್ರೋಧೋ ವೇಗಂ, ಮತ್ತೆ ಉದರೋಪಸ್ಥ ವೇಗಂ. ಸೊ ಇಂತಹ ತಪಸ್ಸು ಇರುವ, ಲೈಕ್ ದೇಹದಲ್ಲಿ, ಮನಸ್ಸಿನಲ್ಲಿ, ಮಾತಿನಲ್ಲಿ, ವರ್ತನೆಗಳಲ್ಲಿ, ಅಭ್ಯಾಸಗಳಲ್ಲಿ, ವ್ಯವಹಾರಗಳಲ್ಲಿ ಇಂಥ ಗುರುಗಳು
ಇಂಥದ್ರಲ್ಲೆಲ್ಲ ಪ್ರಭುಪಾದರು ನಾವು ನೋಡಿದೀವಿ, ಅವರ ವ್ಯವಹಾರಗಳು ಯಾವ ರೀತಿ ಇತ್ತು, ಅವರ ಅಭ್ಯಾಸಗಳಲ್ಲಿ ಯಾವ ರೀತಿಯಾಗಿ ನಡ್ಕೊಂಡ್ರು, ಯಾವ ರೀತಿಯಾಗಿ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಅವರ ವರ್ತನೆಗಳಲ್ಲಿ, ಅವರ ಅಭ್ಯಾಸ ಮಾಡುವುದರಲ್ಲಿ, ಅವರ ವ್ಯವಹಾರಗಳಲ್ಲಿ, ಅವರು ಮಾತಾಡುವ ಲೈಕ್ ಇವತ್ತು ಅವರು ಪ್ರತಿಯೊಂದು ರಿಕಾರ್ಡ್ ಮಾಡಿ ನಮ್ಗೆ ತೋರಿಸಿದ್ದಾರೆ. ಪ್ರತಿಯೊಂದು ಅವ್ರು ಏನೇ ಮಾತಾಡಿದ್ರು ಭಗವಂತನ ಶಾಸ್ತ್ರಕ್ಕೆ ವಿರುದ್ಧವಾಗಿ ಅವರು ಮಾತಾಡುವುದಿಲ್ಲ. ಮತ್ತು ಅವರ ದೇಹ ಶುದ್ಧ ದೇಹ. ಸೊ ಇದು ಈ ತಪಸ್ಸಿನ ಸಾರಾಂಶ, ಗುರುವಿನ ತಪಸ್ಸಿನ ಸಾರಾಂಶ ಅಂದ್ರೆ ಇದು. ಸೊ ಪ್ರತಿಯೊಂದರದಲ್ಲಿಯೂ ಅವರು ನಿಯಮ ಮತ್ತು ನಿಯಂತ್ರಣವನ್ನು ಅನುಸರಿಸಿ ಅವರು ನಮಗೆ ಉದಾಹರಣೆ. ಸೊ ಕಲಿಯುಗದಲ್ಲಿ ಇದ್ದುಕೊಂಡು ನಮ್ಗೆ ಅವರ ಜೀವನ ಎಲ್ಲ ಉನ್ನತ ಸ್ಥಿತಿಯಲ್ಲಿ ಯಾವ ರೀತಿ ಅಭ್ಯಾಸ ಮಾಡಬೇಕು ಎಲ್ಲ ತೋರಿಸಿದ್ದಾರೆ. ಸೊ ಇದು ನಿಜವಾದ ಗುರು. ಪ್ರಭುಪಾದರ ಒಂದು ಅವರ ಅವರು ಇದ್ದುಕೊಂಡು ನಮ್ಗೆ ಒಂದು ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡ್ತಾ ಇದೆಲ್ಲ ಅಭ್ಯಾಸ ಮಾಡಿದ್ದಾರೆ. ಅಂತವ್ರನ್ನ ನಾವು ಗುರು ಅನ್ಬೇಕು. ಸೊ ಇದೆಲ್ಲ ನಾವು ಸ್ಟಡಿ ಮಾಡ್ಬೇಕು. ಗುರು ಅಂದ್ರೆ ನಕಲಿ ಗುರು ಅಂದ್ರೆ ನಿಜವಾದ ಗುರು. ಸೊ ಪ್ರಭುಪಾದರಲ್ಲಿ ಈ ಗುಣಗಳೆಲ್ಲ ಇತ್ತು. ಮತ್ತೆ ನಿಕ್ಸನ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಪರಕೀಯರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಸ್ವೀಕರಿಸಲು ಅತ್ಯಂತ ಕಷ್ಟಕರವಾದ ಒಂದು ಸಂಗತಿ ಎಂದರೆ ಮಂದಿರದಲ್ಲಿರುವ ವಿಗ್ರಹ. ಅದು ಕೃಷ್ಣನನ್ನು ಹೇಗೆ ಪ್ರತಿನಿಧಿಸುತ್ತದೆ, ಅದನ್ನು ಕುರಿತು ಸ್ವಲ್ಪ ವಿವರಿಸುತ್ತೀರಾ? ಪ್ರಭುಪಾದರು ಹೇಳ್ತಾ ಇದ್ದಾರೆ, ಆಗಲಿ ಸದ್ಯ ಕೃಷ್ಣನನ್ನು ನೋಡಲು ನಿಮಗೆ ತರಬೇತಿ ಆಗಿಲ್ಲದಿರುವುದರಿಂದ ಅವನು ನಿಮಗೆ ಕಾಣುವ ರೀತಿಯಲ್ಲಿ ನಿಮ್ಮ ಮುಂದೆ ಬರುತ್ತಾನೆ. ನೀವು ಕಾಷ್ಟ ಶಿಲೆಗಳನ್ನು ನೋಡಬಹುದು, ಆದರೆ ಆಧ್ಯಾತ್ಮಿಕೆಯನ್ನು ನೋಡಲಾರೆ. ಉದಾಹರಣೆಗೆ ನಿಮ್ಮ ತಂದೆ ಆಸ್ಪತ್ರೆಯಲ್ಲಿದ್ದಾರೆಂದುಕೊಳ್ಳೋಣ. ಅವರು ಮೃತರಾಗಿರುತ್ತಾರೆ. ನೀವು ಅವರ ಪಕ್ಕದಲ್ಲಿ ಕೂತು ಅಯ್ಯೋ ನಮ್ಮ ತಂದೆ ಹೋದರು ಎಂದು ಗೋಳಾಡುತ್ತೀರಿ. ಆದರೆ ಅವರು ಹೋದರೆಂದು ನೀವು ಯಾಕೆ ಹೇಳುತ್ತೀರಿ? ಹೊರಟು ಹೋಗಿರುವ ವಸ್ತು ಯಾವುದು? ಪ್ರಭುಪಾದರು ಒಳ್ಳೆ ಉದಾಹರಣೆ. ಸೊ ವಿಗ್ರಹಕ್ಕೆ ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಅತ್ಯಂತ ಕಷ್ಟಕರವಾದ ಒಂದು ಸಂಗತಿ ಅಂದರೆ ಮಂದಿರದಲ್ಲಿ ವಿಗ್ರಹ. ಯಾಕಂದ್ರೆ ಕೃಷ್ಣನು ಹೇಗೆ ಪ್ರತಿನಿಧಿಸುತ್ತದೆ ಅದನ್ನು ಕುರಿತು ಸ್ವಲ್ಪ ಹೇಳಿ ವಿಗ್ರಹ. ಅದಕ್ಕೆ ಪ್ರಭುಪಾದರು ಹೇಳಿದ್ದಾರೆ, ಕೃಷ್ಣನನ್ನು ನೋಡಲು ನಮಗೆ ತರಬೇತಿ ಆಗಿಲ್ಲದಿರುವುದರಿಂದ ಅವನು ನಿಮಗೆ ಕಾಣುವ ರೀತಿಯಲ್ಲಿ ನಿಮ್ಮ ಮುಂದೆ ಬರುತ್ತಾನೆ. ಯಾಕಂದ್ರೆ ನಮ್ಮ ಕಣ್ಣುಗಳು ಭೌತಿಕವಾದ ಕಣ್ಣುಗಳು. ನಮಗೆ ಯಾವುದೇ ವಸ್ತು, ಆಧ್ಯಾತ್ಮಿಕ ವಸ್ತು ನೋಡುವುದಕ್ಕೆ ಈ ಕಣ್ಣುಗಳು ಸಾಕಾಗಲ್ಲ. ಅದು ಆಧ್ಯಾತ್ಮಿಕ ವಸ್ತುವನ್ನು ನೋಡ್ಬೇಕು ಅಂದ್ರೆ ನಮಗೂ ಆಧ್ಯಾತ್ಮಿಕ ಕಣ್ಣುಗಳು, ಆಧ್ಯಾತ್ಮಿಕ ಇಂದ್ರಿಯಗಳೇ ಬೇಕು. ಸೊ ಅದಕ್ಕೆ ಕೃಷ್ಣ ಏನ್ ಮಾಡ್ತಾನೆ, ಆ ರೂಪದಲ್ಲಿ ಬರ್ತಾನೆ. ಯಾಕಂದ್ರೆ ಶಾಸ್ತ್ರದಲ್ಲಿ ಹೇಳುತ್ತೆ, ನಾನು ಲೈಕ್ ಕಲ್ಲಿನಲ್ಲಿ ಮೂರ್ತಿ ರೂಪದಲ್ಲೂ ಬರ್ತೀನಿ, ಪೇಂಟ್ ಅಲ್ಲಿ ಒಂದು ಚಿತ್ರ ರೂಪದಲ್ಲೂ ಬರ್ತೀನಿ, ಆಮೇಲೆ ಮಣ್ಣಲ್ಲಿ ಒಂದು ರೂಪದಲ್ಲೂ ಬರ್ತೀನಿ. ಮಣ್ಣಲ್ಲಿ ನಾವು ಒಂದು ರೂಪ ಮಾಡಿದ್ರೆ ಅದು ಒಂದು ರೂಪ. ಮತ್ತೆ ಕಲಶದಲ್ಲಿ ನಾವು ಭಗವಂತನನ್ನು ಇನ್ವೋಕ್ ಅಂದ್ರೆ ಅವನನ್ನು ಅಲ್ಲಿ ಕರಿಬಹುದು. ಸೊ ಈ ರೀತಿ. ಆಮೇಲೆ ಪೇಂಟಿಂಗ್, ಚಿತ್ರರೂಪ, ಅವನ ಪೇಂಟ್, ಭಗವಂತ ಈ ತರ ಇರ್ತಾನೆ ಪೇಂಟ್. ಲೈಕ್ ನಾವೆಲ್ಲ ಫೋಟೋ ಚಿತ್ರದಲ್ಲಿ ಭಗವಂತನ ಪೂಜೆ ಮಾಡ್ತೇವೆ. ಸೊ ಈ ರೀತಿ ಭಗವಂತನ ನಮಗೆ ಕಾಣುವ ರೀತಿಯಲ್ಲಿ ನಮ್ಮ ಮುಂದೆ ಕೃಷ್ಣ ಭಗವಂತ ಕಾಣುತ್ತಾನೆ. ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಸೊ ನಾವು ಆಧ್ಯಾತ್ಮಿಕವಾಗಿ ನಾವು ಏನೇ ವಸ್ತು ನೋಡುವುದಕ್ಕೆ ಆಗುವುದಿಲ್ಲ. ಅವರು ಪ್ರಭುಪಾದರು ಉದಾಹರಣೆ ಕೊಡ್ತಾ ಇದ್ದಾರೆ. ಲೈಕ್ ತಂದೆ ಆಸ್ಪತ್ರೆಯಲ್ಲಿ ಇದ್ದಾರೆ, ಅವರು ಮೃತರಾಗಿದ್ದಾರೆ. ಆದ್ರೆ ನಾವು ಹೋಗಿ ಅಲ್ಲಿ ನೋಡ್ತೀವಿ, ಆ ಮೃತರಾಗಿರುವ ನಾವು ಶರೀರ ಅಲ್ಲಿ ಪಕ್ಕದಲ್ಲೇ ಇದ್ದಾರೆ ತಂದೆ. ಅದರಲ್ಲಿ ಅಲ್ಲಿ ಹೋಗುವ ವಸ್ತು, ಹೊರಟು ಹೋಗುವ ವಸ್ತು ಯಾವುದು ಯಾರಿಗೂ ಗೊತ್ತಿಲ್ಲ.
ಸೊ ಅಲ್ಲಿ ಆತ್ಮ ಹೊರಟೋಗಿದೆ. ಆತ್ಮ ಹೋಗಿರುವುದರಿಂದ ನಮಗೆ ಅದು ಆಧ್ಯಾತ್ಮಿಕ ವಸ್ತು, ಆಧ್ಯಾತ್ಮಿಕ ಕಣ, ಅದು ಭಗವಂತನ ಒಂದು ಅಂಶ. ಆದ್ರೆ ಅದು ಹೋದ್ರೆ ಈ ಶರೀರ ಎಲ್ಲ ವ್ಯರ್ಥ, ವೇಸ್ಟ್. ಸೊ ಅದರಿಂದ ಪ್ರಭುಪಾದರು ಎಷ್ಟು ಚೆನ್ನಾಗಿ ನೋಡಿ, ಆತ್ಮಕ್ಕೂ ಶರೀರಕ್ಕೂ ವ್ಯತ್ಯಾಸ. ಮತ್ತೆ ಆತ್ಮ ಇದೆ ಶರೀರದಲ್ಲಿ ಅಂದ್ರೆ ಅದು ಆಧ್ಯಾತ್ಮಿಕವಾಗಿ ಆತ್ಮ ಇದೆ ಅಂತ. ಆ ಶರೀರ ಬಿಟ್ಟು ಹೋದ ತಕ್ಷಣ ಶರೀರ ಹೋಯ್ತು, ಬಿದ್ದೋಯ್ತು. ಆದ್ರೆ ನಾವು ಅಳ್ತೀವಿ, ಅರೆ ನಮ್ಮ ತಂದೆ ಹೋದ್ರು, ನಮ್ಮ ತಾಯಿ ಹೋದ್ರು, ಅವರು ಹೋದ್ರು, ಇವ್ರು ಹೋದ್ರು, ನೆಂಟರು ಹೋದ್ರು, ರಿಲೇಷನ್ ಹೋದ್ರು. ಅರೆ ಎಲ್ಲಾರು ಅಲ್ಲೇ ಇದ್ದಾರಲ್ವ, ಇಷ್ಟು ವರ್ಷ ನೀನು ಅವ್ರ ಸಂಬಂಧ ಅವರು ನೋಡ್ತಾ ಇದೀಯಾ, ಆದ್ರೆ ಅಲ್ಲೇ ಬಿದ್ದಿದ್ದಾರೆ. ಸೊ ಇದು ವ್ಯತ್ಯಾಸ. ಸೊ ಕೃಷ್ಣನು ಅದೇ ರೀತಿ ನಾವು ನೋಡುವ ವಿಗ್ರಹ ಪ್ರತಿನಿಧಿ ಅಂದ್ರೆ ಕೃಷ್ಣನ ಒಂದು ಪ್ರತಿನಿಧಿ. ಸೊ ಈ ರೀತಿಯಾಗಿ ನಾವು ನೋಡ್ಬೇಕು. ಸೊ ಅದಕ್ಕೆ ನಿಲ್ಸನ್ ಅವರ ಆತ್ಮ ಹೊರಟು ಹೋಗಿದೆ. ಎಸ್, ನೀವು ಆ ಆತ್ಮವನ್ನು ನೋಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ನಿಕ್ಸನ್ ಅವ್ರು ಹೇಳ್ತಾರೆ, ಇಲ್ಲ, ಅಂದರೆ ನೀವು ಆತ್ಮವನ್ನು ನೋಡಲಾರಿರಿ. ಆತ್ಮವನ್ನು ನೋಡುವುದಕ್ಕೆ ನಮಗೂ ಈ ಭೌತಿಕ ಕಣ್ಣುಗಳು ಸಾಧ್ಯ ಇಲ್ಲ. ಅದೇ ರೀತಿ ದೇವರು ಏನು, ಭಗವಂತ ಯಾರು, ಸಚ್ಚಿದಾನಂದ ರೂಪ. ಆ ಸಚ್ಚಿದಾನಂದ ರೂಪವನ್ನು ನಾವು ನೋಡ್ಬೇಕು ಅಂದ್ರೆ ನಾವು ಸಚ್ಚಿದಾನಂದ ರೂಪರಾಗ್ಬೇಕು. ನಾವು ಆಧ್ಯಾತ್ಮಿಕ ಭೌತಿಕ ಶರೀರದಿಂದ ಆಧ್ಯಾತ್ಮಿಕ ಶರೀರ ಹಂತಕ್ಕೆ ಬರ್ಬೇಕು. ಅವಾಗೆ ನಾವು ದೇವರ ಪರಮ ಆತ್ಮ ನೋಡುವುದಕ್ಕೆ ಸಾಧ್ಯ. ಆದ್ರೆ ವಾಸ್ತವವಾಗಿ ಅವನು ಆತ್ಮ ಹಾಗೂ ಜಡವಸ್ತು ಹೀಗೆ ಎಲ್ಲವೂ ಆಗಿದ್ದಾನೆ. ಆದರೆ ಅವನನ್ನು ಆಧ್ಯಾತ್ಮಿಕ ಸ್ವರೂಪದಲ್ಲಿ ನೀವು ನೋಡಲಾರಿರಿ, ನಾವು ನೋಡುವುದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಏನಾಗ್ತಾನೆ, ನಮ್ಮ ಮೇಲಿನ ಕರುಣೆಯಿಂದ ನಾವು ನೋಡಲು ಸಾಧ್ಯವಾಗುವಂತೆ ಏನು, ಶಿಲಾರೂಪದಲ್ಲಿ ಅಪಾರ ಕರುಣೆಯಿಂದ ಭಗವಂತ ನಮ್ಮ ಕಣ್ಣು ಮುಂದೆ ಕಾಣ್ತಾನೆ. ಸೊ ಇದು ಭಗವಂತನ ಒಂದು ಕರುಣೆ. ಆದ್ರೆ ಏನ್ ಗೊತ್ತಾ, ಆ ರೂಪದಲ್ಲೂ ನಾವು ಮಾತಾಡ್ಬೋದು ಭಗವಂತನ. ನಾವು ಎಷ್ಟೋ ಕಥೆಗಳು, ಸ್ಟೋರಿಗಳು ಎಲ್ಲ ಕೇಳ್ಪಟ್ಟಿದ್ದೀವಿ. ಈವೇನ್ ವಿಗ್ರಹ ಶಿಲಾರೂಪನೂ ನಡೆಯುತ್ತೆ, ಶಿಲಾರೂಪನೂ ಮಾತಾಡುತ್ತೆ, ಶಿಲಾರೂಪನೂ ನಾವು ಏನ್ ಕೊಟ್ರು ತಿನ್ನುತ್ತೆ. ನಾವು ಏನ್ ಸೇವೆ ಮಾಡಿದ್ರು ಆ ಸೇವೆಯನ್ನು ಸ್ವೀಕಾರ ಮಾಡುತ್ತೆ. ಒಳ್ಳೆ ಶೃಂಗಾರ ಮಾಡ್ಬೋದು, ಒಳ್ಳೆ ಮಾಲೆ ತಯಾರಿಸಿ, ಹೂವುಗಳ ಮಾಲೆ ತಯಾರಿಸಿ ಭಗವಂತನಿಗೆ ಆಗ್ಬೋದು, ಆ ಸೇವೆಯನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಸೊ ಇದೆಲ್ಲ ಭಗವಂತ ತಗೊಂತಾನೆ. ಯಾಕಂದ್ರೆ ನಮಗೆ ನಮ್ಮ ಇಂದ್ರಿಯಗಳಿಗೆ ತಕ್ಕ ಹಾಗೆ ಭಗವಂತ ನಮ್ಮ ಮೇಲೆ ಕರುಣೆ ತೋರಿಸಿ ಅವನ ಆ ರೂಪದಲ್ಲಿ ಬರ್ತಾನೆ. ಸೊ ಇದು ನಾವು ನಂಬಬೇಕು. ಸೊ ಇದೆಲ್ಲ ಶಾಸ್ತ್ರದ ಒಂದು ಪ್ರಮಾಣ, ಶಾಸ್ತ್ರದಲ್ಲಿ ಹೇಳಿದೆ, ಪಾಂಚರಾತ್ರದಲ್ಲಿ ಹೇಳಿದೆ, ಆಗಮದಲ್ಲಿ ಹೇಳಿದೆ, ಎಲ್ಲ ಅದನ್ನು ಶಾಸ್ತ್ರಗಳಲ್ಲಿ ಹೇಳಿದೆ. ಭಗವಂತ ಹಿಂಗಿರ್ತಾನೆ ಭಗವಂತ. ಸೊ ಇದೆಲ್ಲ ಒಂದು ನಮಗೆ ಒಂದು ಟ್ರೈನಿಂಗ್, ಅಭ್ಯಾಸ ಇದ್ದಾಗ. ಸೊ ಆ ರೀತಿ ದಯವಿಟ್ಟು ನಾವೆಲ್ಲ ತಿಳ್ಕೋಬೇಕು. ಸುಮ್ನೆ ನಾವು ಇದು ಕಲ್ಲು ಭಗವಂತ ಏನ್ ಗೊತ್ತಾ, ಈವೆನ್ ಆ ಶಿಲ್ಪ ರೂಪದಲ್ಲಿ, ಶಿಲಾರೂಪದಲ್ಲಿ, ಚಿತ್ರ ರೂಪದಲ್ಲಿ ಇದ್ರೂ ನಾವು ಇದು ಚಿತ್ರ, ಇದು ಒಂದು ಕಲ್ಲು, ಇದು ಒಂದು ಕಬ್ಬಿಣ, ಇದೊಂದು ಲೋಹ, ಈ ತರ ನಾವು ತಿಳ್ಕೊಂಡ್ರೆ ಭಗವಂತ ಅದೇ ರೀತಿ ಆ ತರನೇ ಇರ್ತಾನೆ. ಸೊ ಅದರಿಂದ ನಾವು ಹುಷಾರಾಗಿ ನಾವು ಭಗವಂತನನ್ನು, ಯಾಕಂದ್ರೆ ಭಗವಂತ ನೀವು ಸೇವೆ ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡ್ತಾನೆ, ನಾವು ಸೇವೆ ಮಾಡಿಲ್ಲ ಅಂದ್ರೆ ಭಗವಂತ ಅಲ್ಲೇ ನಿಂತ್ಕೊಂತಾನೆ ಅಷ್ಟೇ. ಸೊ ಅದಕ್ಕೆ ಅವ್ರು ಕೇಳ್ತಾ ಇರೋದು. ಆಮೇಲೆ ಅವರು ಏನ್ ಹೇಳ್ತಾರೆ ಫೈನಲಿ, ವಂದನೆಗಳು, ಹರೇ ಕೃಷ್ಣ. ಸೊ ಪ್ರಭುಪಾದ ಎಷ್ಟು ಚೆನ್ನಾಗಿ ಇದು ಸಾಮಾನ್ಯವಾಗಿ ನಮಗೆಲ್ಲ ಬರುವ ಪ್ರಶ್ನೆಗಳು ಅವರು ಕೇಳ್ತಾ ಇರೋದು. ಇದೆಲ್ಲ ನಾವು ಈ ಪ್ರಶ್ನೆಗಳೆಲ್ಲ ನಮ್ಮ ಜೀವನದಲ್ಲಿ ನಮ್ಗೆಲ್ಲ ಬರುವ ಪ್ರಶ್ನೆಗಳು. ಸೊ ಪ್ರಭುಪಾದ ಎಷ್ಟು ಚೆನ್ನಾಗಿ ಎಲ್ಲ ಕ್ಲಿಯರ್ ಆಗಿ ನಾವು
ಪ್ರಭುಪಾದರು ಹೇಳಿದ್ದಾರೆ ನೋಡಿ. ಸೊ ಅದಕ್ಕೆ ನಮ್ಮ ಜೀವನದಲ್ಲಿ ನಾವೆಲ್ಲ ಶಾಸ್ತ್ರ ಅಥವಾ ಗುರು ಸಾಧು ಶಾಸ್ತ್ರ ಏನ್ ಹೇಳಿತೋ ಅದೆಲ್ಲ ನಾವು ಕಲಿಬೇಕು, ತಿಳ್ಕೋಬೇಕು, ಜ್ಞಾನ ಪಡಿಬೇಕು, ನಮ್ಮ ಜೀವನದಲ್ಲಿ ಅನುಸರಿಸ್ಬೇಕು, ಪಾಲನೆ ಮಾಡ್ಬೇಕು. ಅವಾಗ ಏನಾಗುತ್ತೆ, ನಾವು ಮುಂದುವರಿತು ಭಕ್ತಿಯಲ್ಲಿ ತಿಳ್ಕೊಳ್ಳುತ್ತೇವೆ. ಅವಾಗ ಭಗವಂತನ ನೋಡಿದ್ರೆ, ಭಗವಂತನ ಒಂದು ರೂಪ ನೋಡಿದ್ರೆ ನಾವು ಭಗವಂತನನ್ನು ಕಾಣ್ತೀವಿ. ಯಾಕಂದ್ರೆ ನಾವು ಶುದ್ಧರಾಗ್ಬೇಕು. ಇದೆಲ್ಲ ನಾವು ಅಭ್ಯಾಸ ಮಾಡಿದ್ರೆ ನಾವು ಶುದ್ಧರಾಗ್ತೀವಿ. ಅಶುದ್ಧತೆಯಿಂದ ನಾವು ಏನು ತಿಳ್ಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಶುದ್ಧತೆ ಇದ್ರೆ ನಮಗೆ ಇದೆಲ್ಲ ಅರ್ಥವಾಗುವುದಿಲ್ಲ. ಆ ಅಶುದ್ಧತೆಯಿಂದ ನಾವು ದೂರ ಆಗಬೇಕು, ಕಲ್ಮಶದಿಂದ ನಾವು ದೂರ ಆಗಬೇಕು, ಶುದ್ಧರಾಗಬೇಕು, ಪರಿಪೂರ್ಣರಾಗಬೇಕು. ನಮ್ಮ ಎಲ್ಲಾ ಇಂದ್ರಿಯಗಳು ಶುದ್ಧ ಆಗ್ಬೇಕು. ಆಕ್ಚುಲಿ ಭಕ್ತಿ ಅಂದ್ರೆ ಏನು ಗೊತ್ತಾ? ಭಕ್ತಿ ಅಂದ್ರೆ ಕೃಷ್ಣ ಪಾಂಚರಾತ್ರದಲ್ಲಿ ಹೇಳ್ತಾನೆ, ಒಂದು ಶ್ಲೋಕ ಇದೆ ಭಕ್ತಿ ಡೆಫಿನಿಷನ್, ಭಕ್ತಿಗೆ ಫಾರ್ಮುಲಾ. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತೇನ ನಿರ್ಮಲಂ ಋಷಿಕೇಶ ಸೇವನಂ ಭಕ್ತಿರ್ ಉಚ್ಯತೆ ಅಂತ. ಲೈಕ್ ಸರ್ವೋಪಾಧಿ ವಿನಿರ್ಮುಕ್ತಂ, ಸರ್ವ ಉಪಾಧಿಗಳಿಂದ ನಾವು ದೂರ ಆಗ್ಬೇಕು. ಯಾಕಂದ್ರೆ ನಾವು ಇವಾಗ ಉಪಾಧಿಗಳು, ನಾನು ಗಂಡಸು, ನಾನು ಹೆಂಗಸು, ನಾನು ಬಿಳಿ, ನಾನು ಕಪ್ಪು, ನಾನು ಭಾರತೀಯ, ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಅಮೆರಿಕ. ಸೊ ಇದೆಲ್ಲ ಉಪಾಧಿಗಳು ನಮ್ಮಲ್ಲಿ. ನಾನು ಆ ಕ್ಯಾಸ್ಟು, ನಾನು ಈ ಕ್ಯಾಸ್ಟು, ಅದಕ್ಕೆ ಸಂಬಂಧಪಟ್ಟಿದ್ದೀನಿ, ಇದಕ್ಕೆ ಸಂಬಂಧಪಟ್ಟಿದ್ದೀನಿ. ಸೊ ಈ ಎಲ್ಲಾ ಉಪಾಧಿಗಳಿಂದ ವಿನಿರ್ಮುಕ್ತಂ, ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತೇನ ನಿರ್ಮಲಂ. ಸೊ ಇದೆಲ್ಲದಿಂದ ನಾವು ವಿನಿರ್ಮುಕ್ತರಾಗಬೇಕು. ಸೊ ಹೇಗೆ? ಋಷಿಕೇಶ ಸೇವನಂ ಭಕ್ತಿರುಚ್ಯತೆ. ಯಾಕಂದ್ರೆ ಋಷಿಕೇನ ಅವನು ನಮ್ಮ ಇಂದ್ರಿಯಗಳ ಒಡೆಯ. ಋಷಿಕ ಅಂದ್ರೆ ನಮ್ಮ ಎಲ್ಲಾ ಇಂದ್ರಿಯಗಳು. ಋಷಿಕೇನ ಅಂದ್ರೆ ಭಗವಂತ ಕೃಷ್ಣ. ಋಷಿಕೇಶ ಅವನು ನಮ್ಮ ಇಂದ್ರಿಯಗಳ ಒಡೆಯ ಅವನು. ಸೊ ಅವನಿಗೆ ನಾವು ಸೇವೆ ಮಾಡಬೇಕು. ಉದಾಹರಣೆಗೆ ಇವಾಗ ಬ್ಯಾಂಕಲ್ಲಿ ಕ್ಯಾಶಿಯರ್ ಇರ್ತಾನೆ. ಬ್ಯಾಂಕಲ್ಲಿ ಕ್ಯಾಶಿಯರ್ ಏನ್ ಮಾಡ್ತಾನೆ? ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ಯಾಶ್ ಕೌಂಟ್ ಮಾಡ್ತಾನೆ ಇರ್ತಾನೆ, ಬೇರೆಯವ್ರಿಗೆ ಕೊಡ್ತಾನೆ, ತಗೊಂತಾನೆ, ಫುಲ್ ಕ್ಯಾಶ್ ಮಾಡ್ತಾನೆ. ಅವನೇನಾದ್ರೂ ತಗೊಂಡೋಗ್ತಾನ ಮನೆಗೆ? ಇಲ್ಲ. ಯಾಕಂದ್ರೆ ದುಡ್ಡು ಬ್ಯಾಂಕ್ದು. ಅದೇ ರೀತಿ ನಮ್ಮ ಶರೀರ, ನಮ್ಮ ಎಲ್ಲ ಈ ಉಪಾಧಿಗಳು ಎಲ್ಲ ಭಗವಂತ ಋಷಿಕೇಶ ಅಂದ್ರೆ ಏನು? ಈ ಎಲ್ಲಾ ಇಂದ್ರಿಯಗಳು ನಾವು ಉಪಯೋಗಿಸಿ ಭಗವಂತ ದೇವ್ರ ಸೇವೆ ಮಾಡಬೇಕು. ಆಗ ಯಾಕಂದ್ರೆ ಎಲ್ಲ ಅವಂದು. ನಾವು ಇವಾಗ ಏನ್ ಮಾಡ್ತಾ ಇದೀವಿ? ದುರುಪಯೋಗ ಮಾಡ್ಕೊಂತ ಇದೀವಿ. ನಮ್ಮ ಎಲ್ಲ ಇಂದ್ರಿಯಗಳು ನಮಗೋಸ್ಕರ, ನಮ್ಮ ಸ್ವಂತ ಭೋಗಕ್ಕೋಸ್ಕರ ಪ್ರಯತ್ನ ಮಾಡ್ತೀವಿ. ಅವಾಗ ಏನಾಗುತ್ತೆ? ನಮ್ಗೆ ಆನಂದ ಸಿಗಲ್ಲ. ಅದು ಓನ್ಲಿ ಬಹುದುಃಖ ಭಾಜ, ಓನ್ಲಿ ದುಃಖ. ಸೊ ಇದು ನಾವು ಯಾವಾಗ ಎಲ್ಲಾ ಇಂದ್ರಿಯಗಳು, ಎಲ್ಲಾ ಉಪಾಧಿಗಳು ನಿರ್ಮುಕ್ತರಾಗ್ತೀವೋ, ಭಗವಂತನ ಭಕ್ತಿ ಸೇವೆ, ಋಷಿಕೇಶ ಸೇವನ, ಅವಾಗ ನಾವು ತೃಪ್ತರಾಗ್ತೀವಿ. ಇನ್ನೊಂದು ಉದಾಹರಣೆ, ಪ್ರಭುಪಾದರ ಶಾಸ್ತ್ರ ಭಗವದ್ಗೀತನೆ ಯಥಾ ಥರೋರ್ಮೂಲ ನಿಶೇಷ ಚೇನ. ಯಥಾ ಥರೋರ್ಮೂಲ ನಿಶೇಷ ಚೇನ ಅಂದ್ರೆ ಯಥಾ ಥರೋರ್ಮೂಲ, ಒಂದು ಗಿಡ ಇದೆ, ನಾವು ರೂಟ್ ಮೂಲಕ್ಕೆ ನೀರ್ ಹಾಕಿದ್ರೆ ಎಲ್ಲ ಗಿಡದ ಶಾಖಗಳು, ರೆಂಬೆಗಳು, ಎಲೆಗಳು ಎಲ್ಲ ತೃಪ್ತಾಗುತ್ತೆ. ಸೊ ಅದೇ ರೀತಿ ಭಗವಂತನ ಋಷಿಕೇಶನಿಗೆ ನಾವು ಸೇವೆ ಮಾಡಿದ್ರೆ ನಾವು ಆಟೋಮೆಟಿಕ್ ಆಗಿ ತೃಪ್ತರಾಗ್ತೀವಿ. ಸೊ ಆ ರೀತಿ ಭಗವಂತನ ಭಕ್ತಿ. ಆದ್ರೆ ನಾವ್ ಏನ್ ಮಾಡ್ತೀವಿ? ಎಲ್ಲ ಬಿಟ್ಟು ಹೇಗೆ ನಾನು ಆನಂದದಲ್ಲಿ ಇರಬೇಕು, ನಾವು ಎಷ್ಟೋ ಪ್ರಯತ್ನ ಮಾಡ್ತೀವಿ. ವಿವಿಧವಾದ ಪ್ಲಾನ್ಗಳು, ಅಂದ್ರೆ ವಿಧವಾಗಿ ಏನೋ ಪ್ರಯತ್ನ
ಏನೇನೋ ಪ್ಲಾನ್ ಮಾಡಿ ಏನೇನೋ ಪ್ರಯತ್ನ ಮಾಡ್ತೀವಿ, ಆದ್ರೆ ಅದು ನಿಜವಾದ ಆನಂದ ಅಲ್ಲ, ಸಂತೋಷ ಅಲ್ಲ. ನಾವು ಎಲ್ಲಿ ಆನಂದ ಪಡಿಬೇಕು ಅದು ಮರ್ತೋಗ್ತಾ ಇದ್ದೀವಿ. ಆನಂದ ಎಲ್ಲಿ ಸಿಗುತ್ತೆ, ಯಾರ ಹತ್ರ ಸಿಕ್ಕುತ್ತೆ, ಅಲ್ಲಿ ಪಡಿಬೇಕು. ಭಗವಂತ ಹೇಳ್ತಾ ಇದ್ದಾನೆ, ಗುರುಗಳು ಬಂದು ಹೇಳ್ತಾ ಇದ್ದಾರೆ, ಅವರು ನಮ್ಗೂ ಪ್ರಚಾರ ಮಾಡ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆ ಆಂದೋಲನದ ಕರ್ತವ್ಯ ಏನು, ನಾವು ಮೊದಲೇ ಓದಿದ್ದೀವಿ ಈ ಆಂದೋಲನದ ಕರ್ತವ್ಯ. ಯಾಕಂದ್ರೆ ನಾವು ಬರೀ ಶರೀರ ಉಪಾಧಿಗಳಿಂದ ಸುಂದರವಾಗಿ ಶರೀರ, ನಾವು ನಾಜೂಕದಿಂದ ಒಳ್ಳೆ ಡ್ರೆಸ್ ಹಾಕ್ತೀವಿ, ಸುಂದರವಾಗಿ ಅಲಂಕಾರ ಮಾಡ್ತೀವಿ, ಏನೇನೋ ಮಾಡ್ತೀವಿ, ಬಟ್ ಆನಂದ ಒಳಗಡೆ ಇರುವ ಆತ್ಮವನ್ನು ಮರ್ತೋಗ್ಬಿಡ್ತೀವಿ. ಸೊ ಆತ್ಮ ಸುಖಕರವಾಗಿ ಆನಂದಕರವಾಗಿ ಇಡಬೇಕು ಅಂದ್ರೆ ಆತ್ಮ ಭಗವಂತನ ಜೊತೆಯಲ್ಲಿ ಪುನಃ ನಾವು ಸಂಬಂಧವನ್ನು ಬೆಳೆಸ್ಬೇಕು. ಅವಾಗೆ ಆತ್ಮ ಸಂತೋಷವಾಗಿ ಇರುವುದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಆತ್ಮಕ್ಕೆ ನೀವು ಏನೇ ಕೊಡಿ ಅಸಾಧ್ಯ, ಆನಂದನೇ ಇಲ್ಲ. ಸೊ ಅದು ಭಗವಂತನ ವಸ್ತು, ಅದು ಭಗವಂತನ ಒಂದು ಕಣ. ಯಾಕಂದ್ರೆ ಕೃಷ್ಣ ಹೇಳಿದಾನೆ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಅಹಂ ಬೀಜ ಪ್ರದ ಪಿತ. ಪ್ರತಿಯೊಂದು ಬೀಜ, ಪ್ರತಿಯೊಂದು ಆತ್ಮ, ಪ್ರತಿಯೊಂದು ಅಂಶ ಭಗವಂತ, ಅವನು ತಂದೆ, ಅವನು ಪರಮಪಿತ. ಸೊ ಅದಕ್ಕೆ ನಾವು ತಿಳ್ಕೋಬೇಕು. ನಾವೆಲ್ಲ ತಿಳ್ಕೊಂಡ್ರೆ, ಯಾವಾಗ ಗುರುಗಳ ಮುಖಾಂತರವಾಗಿ, ಈ ತರ ಶಾಸ್ತ್ರಗಳ ಮುಖಾಂತರವಾಗಿ, ಸಾಧುಗಳ ಮುಖಾಂತರವಾಗಿ ತಿಳ್ಕೊಂಡ್ರೆ, ಈ ಜ್ಞಾನದಿಂದ ನಾವು ಸುಲಭವಾಗಿ ಭಗವಂತನನ್ನು ಅರಿಯುವುದು, ಭಕ್ತರನ್ನು ಅರಿಯುವುದು, ಶಾಸ್ತ್ರವನ್ನು, ಭಗವಂತನ ವಿಗ್ರಹ, ಭಗವಂತನ ಶಿಲೆ, ನಾವು ಯಾವುದೇ ಎಲ್ಲ ನಮಗೆ ಅವಾಗ ಜ್ಞಾನ ತಿಳ್ಕೊಳ್ಳುತ್ತೆ. ಇದರಿಂದ ನಾವು ಭಕ್ತಿಯನ್ನು ಆನಂದವಾಗಿ ನಾವು ಭಕ್ತಿ ಸೇವೆ ಮಾಡ್ತೀವಿ. ಇಲ್ಲ ಅಂದ್ರೆ ತುಂಬಾ ಕಷ್ಟ. ಸೊ ಇದು ಇವತ್ತಿಗೆ. ಸೊ ನೆಕ್ಸ್ಟ್ ವಾರ 3ನೇ ಅಧ್ಯಾಯ ಸೊ ನಾವು ತಿಳ್ಕೊಳ್ಳೋಣ. ಸೊ ಇಷ್ಟಿಗೆ ಸ್ಟಾಪ್. ಸೊ ಮುಗಿಸೋಣ. ಸೊ ದಯವಿಟ್ಟು